ನಮಸ್ಕಾರ ರೀ. ಇವತ್ತು ತೊಂಡೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಈ ಫ್ರೆಶ್ ತೊಂಡೆಕಾಯಿ ತೊಗೊಂಡು ತೊಳೆದು ಇವನ್ನ ಒಂದ್ರಾಗ 4 ಹೋಳು ಮಾಡಿ ಹೆಚ್ಚಿಟ್ಕೊಂಡೀನಿ. ಇವನ್ನ ಏನು ಮಾಡಬೇಕು ಅಂದ್ರೆ ಒಂದು ಕುಕ್ಕರ್ನಾಗ ಹಾಕಿ ಒಂದು ವಿಶಿಲ್ ಹೊಡಿಸ್ಬೇಕು. ಸ್ವಲ್ಪ ಉಪ್ಪು ಹಾಕಬೇಕು, ಒಂದು ಲೋಟ ನೀರು ಹಾಕಿ ಒಂದು ವಿಶಲ್ ಹೊಡಿಸ್ಬೇಕು. ಸ್ವಲ್ಪ ಬೆಂಡೆಕಾಯಿ ಥರ ಲೋಳೆ ಇರ್ತತಿದು, ಜಿಡ್ಡು ಅದು ಹೋಗಲಿ ಅಂತ ಒಂದು ಸೀಟಿ ಹೊಡಿಸ್ಬೇಕು. ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡೀನಿ. ಆಮೇಲೆ ಒಣ ಕೊಬ್ಬರಿ ನೋಡಿರಿ, ಹಸಿದಿದ್ರೆ ಹಸಿದು ಹಾಕ್ರಿ. ಹಸಿ ಕೊಬ್ಬರಿ ಇರಲಿಲ್ಲ, ಒಣ ಕೊಬ್ಬರಿ ಹಾಕಾಕ್ತೇನೆ ನಾನು. ಒಣ ಕೊಬ್ಬರಿ ಅಡುಗೆ ಇನ್ನೂ ರುಚಿ ಆಗ್ತದೆ. ಅದನ್ನು ಪೌಡ್ರ್ ಮಾಡಿ ಇಟ್ಕೊತೀನಿ. ತರಿಯಾಗಿ ಒಣ ಕೊಬ್ಬರಿ ಎಲ್ಲ ರೆಸಿಪಿಗೂ ಹಾಕ್ತಿರ್ತೇನೆ ನಾವು ಒಂದು ಸ್ವಲ್ಪ. ಈಗ ನೋಡ್ರಿ ಒಂದು ಸೀಟಿ ಮಾಡೀನಿ. ಇವನ್ನೆಲ್ಲ ನೀರಿನಿಂದ ಬೇರ್ಪಡಿಸೋಣ. ಒಂದು ಪ್ಲೇಟಿಗೆ ತಗೊಂಬಿಡೋಣ ಇವನ್ನ ಬಸ್ತು. ಈಗ ಅದನ್ನ ಸೈಡಿಗಿಟ್ಟು ಒಗ್ಗರಣೆ ಹಾಕೋಣ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ ಈರುಳ್ಳಿ ಹಾಕೋಣ. ಆನಂತರ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಕಡಲೆಬೇಳೆ ಹಾಕೋಣ. ಭಾಳ ರುಚಿ ಕೊಡ್ತೈತಿ. ಇವೊಂದು ಸ್ವಲ್ಪ ಫ್ರೈ ಆಗಿಂದ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ ಸೂಪರ್ ಆಗಿರ್ತತಿ. ಒಳ್ಳೆ ಕಾಂಬಿನೇಷನ್ನು. ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿದ್ದನ್ನ ಯೂಸ್ ಮಾಡ್ಬೋದು. ಅನ್ನ ಸಾರಿಗೆ ನೆಂಚ್ಕೊಂಡು ಉಣ್ಣಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತತಿ. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ಕಡ್ಡಿ ಕರಿಬೇವು ಹಾಕ್ತಾನೆ ನೋಡಿರಿ. ಇಲ್ಲಿ ಒಂದು ಸಣ್ಣ ಟೊಮೆಟೊ ಹೆಚ್ಚಿಟ್ಕೊಂಡೀನಿ, ಅದನ್ನೂ ಹಾಕ್ತೀನಿ. ಇದೆಲ್ಲ ಸ್ಮೂತಾಗಿ ಬೇಯಲಿ. ತಟಗೆ ಉಪ್ಪು ಹಾಕೋಣ. ಉಪ್ಪು ಹಾಕಿ ಒಂದು ಸಿಟಿ ಹೊಡೆಸಿರ್ತೀವಿ. ತೊಂಡೆಕಾಯಿ ನೋಡ್ಕೊಂಡು ಉಪ್ಪು ಹಾಕಬೇಕು. ಖಾರ ಪುಡಿ ಹಾಕೋಣ. ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ. ಕೆಲವ್ರು ಖಾರ ಹೆಚ್ಚಿಗೆ ತಿಂತಾರೆ, ಕೆಲವ್ರು ಕಡಿಮೆ ತಿಂತಾರೆ. ನಾ ಮೀಡಿಯಮ್ ಆಗಿ ಹಾಕೋದು. ಚಿಟಿಗೆ ಅರಿಶಿಣ ಪುಡಿ, ಸಾಂಬಾರು ಪುಡಿ, ತಟಗೆ ಗರಂ ಮಸಾಲ ಹಾಕೋಣ. ಈಗ ನೋಡ್ರಿ, ಒಣ ಕೊಬ್ಬರಿ ಏನದ ಚಿರೋಟಿ ರವಾದಂಗೆ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೇನೆ ನಾನು. ಒಂದು ಚಿಕ್ಕ ಸ್ಪೂನ್ಲೆ 2 ಸ್ಪೂನ್ ಹಾಕೋಣ. ಭಾಳ ರುಚಿ ಕೊಡ್ತೈತಿ ಇದನ್ನು ಹಾಕೋದ್ರಿಂದ. ಹಸಿದಾದರೂ ಹಾಕ್ರಿ ಕೊಬ್ಬರಿ, ಒಣದಾದರೂ ಹಾಕ್ರಿ, ಸ್ವಲ್ಪ ಹಾಕ್ರಿ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಅದೇನು ಬೇಯಿಸಿಟ್ಟಿದ್ದು ಹೋಳದವಲ್ಲ ತೊಂಡೆಕಾಯಿವು ಹಾಕಿ ಮಿಕ್ಸ್ ಮಾಡೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ.
ಹೊಸಬ್ರು ಯಾರಾದರೂ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡೋಣ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿದ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದೇ 1 ನಿಮಿಷ ಮೀಡಿಯಮ್ ಉರಿಯೊಳಗೆ ಬಿಟ್ಟು ತೆಗೆದ್ಬಿಟ್ಟು ರೆಡಿ ಆಕೈತೆ ನೋಡ್ರಿ ನಮ್ಮದು ತೊಂಡೆಕಾಯಿ ಪಲ್ಯ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ತರಕಾರಿ ತಿನ್ನಂಗಿಲ್ಲ, ಈ ತರಕಾರಿ ತಿನ್ನಂಗಿಲ್ಲ ಅಂತ ಹೇಳಬಾರ್ದು. ಆರೋಗ್ಯ ದೃಷ್ಟಿಯಿಂದ ಎಲ್ಲ ತರಕಾರಿಗಳನ್ನು ಸೀಸನ್ ವೈಸು ತಿನ್ನಬೇಕು. ಹಣ್ಣುಗಳನ್ನು ಅಷ್ಟೇ ಸೀಸನ್ ಪ್ರಕಾರ ಯಾವ್ಯಾವ ಹಣ್ಣುಗಳು ಬರ್ತಾವೆ, ಯಾವ್ಯಾವ ತರಕಾರಿ ಬರ್ತಾವೆ ದೇಹಕ್ಕೆ ತುಂಬ ಒಳ್ಳೆಯದು. ಆರೋಗ್ಯಕ್ಕೋಸ್ಕರ ಎಲ್ಲನೂ ತಿನ್ನಬೇಕು. ಸಾಕು ನೋಡ್ರಿ, ಮುಗೀತು. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೂಪರ್ ಟೇಸ್ಟಿಯಾದಂಥ ಆರೋಗ್ಯಕರವಾದಂಥ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಅಲ್ಲಿವರೆಗೆ ನಮಸ್ಕಾರ.